ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಾನು ನಿಮಗೆ ವೈಕುಂಠ ಏಕಾದಶಿಯ ಪೂಜೆಯ ವಿಧಾನ ಜೊತೆಲೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಆದರೆ ನಾನು ಇವತ್ತು ನಿಮಗೆ ತುಂಬ ಸರಳವಾದ ಪೂಜಾ ವಿಧಾನ, ಅದರ ಜೊತೆಯಲ್ಲಿ ಒಂದು ವಿಶೇಷವಾಗಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ದೇ ಆದಲ್ಲಿ ನಿಮಗೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸಿಗ್ತಾ ಹೋಗುತ್ತದೆ. ತುಂಬ ಸರಳ ಪೂಜಾ ವಿಧಾನವು ಇದಾಗಿರುತ್ತದೆ. ನೋಡಿ, ಮೊದಲು ನೀವು ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಅದನ್ನು ಹೂವಿಂದ ಅಲಂಕಾರ ಮಾಡಿ ಇವೆಲ್ಲವನ್ನು ಸಿದ್ಧತೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ಸಿದ್ಧತೆ ಮಾಡ್ಕೋಬೇಕು. ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಅದರ ಮೇಲೆ 2 ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆ ಮೇಲೆ ನೀವು ನಾಮದ ಒಂದು ಚಿತ್ರವನ್ನು ಬರೆದು ಅದಕ್ಕೆ ಹಳದಿಯ ಅಕ್ಷತೆಯನ್ನೇ ಉಪಯೋಗಿಸ್ಕೊಂಡು ನೀವು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಇಡ್ತಾ ಇದ್ದೇನೆ. ಜೊತೆಲೆ ಲಕ್ಷ್ಮೀ ವಿಗ್ರಹವನ್ನು ಸಹ ಇಡಬಹುದು. ನಾನು ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ನಾನು ವೆಂಕಟೇಶ್ವರ ಸ್ವಾಮಿ ಒಂದು ವಿಗ್ರಹ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. ಹಾಗೆಯೇ ವಿಷ್ಣುವಿನ ಪೂಜೆಯಲ್ಲಿ ಏನಪ್ಪ ಅಂತಂದರೆ ತುಳಸಿ ಇಲ್ಲದೇ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ನೀವು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ತುಳಸಿಯನ್ನು ಉಪಯೋಗಿಸ್ಕೋಬೇಕಾಗುತ್ತದೆ. ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ವಿಭಿನ್ನವಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ಒಂದು ಸಂಕಲ್ಪದ ಜೊತೆಯಲ್ಲಿ ಅರಿಶಿಣದ ಪುಡಿಯಿಂದ ನಾನು ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ತುಂಬ ವಿಶೇಷವಾಗಿ ನಿಮಗೆ ವೈಕುಂಠ ಏಕಾದಶಿಯಲ್ಲಿ ಈ ಒಂದು ವೈಕುಂಠ ಏಕಾದಶಿ ಅಂತಲ್ಲ, ಪ್ರತಿ ಏಕಾದಶಿ ದಿವಸ ಶನಿವಾರದ ದಿವಸ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ನೀವು ಈ ರೀತಿ ಅರ್ಚನೆ ಮಾಡ್ಕೋಬೋದು. ನೋಡಿ, 11 ತುಳಸಿ ಎಲೆಗಳನ್ನು ನೀವು ತೆಗೆದುಕೊಳ್ಳಿ. ಮೊದಲು 11 ತುಳಸಿ ಎಲೆಗಳಿಗೂ ಕೂಡ ಮೊದಲು ಶ್ರೀಗಂಧ, ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು. 11 ಅಥವಾ 21 ಎಲೆಗಳನ್ನು ನೀವು ತೆಗೆದುಕೋಬೋದು, ತೊಂದರೆ ಇಲ್ಲ. 2 ರೀತಿಯಲ್ಲೂ ತೆಗೆದುಕೋಬೋದು. ಪ್ರತಿ ಒಂದು ತುಳಸಿ ದಳವನ್ನು ಕೂಡ ನೀವು ವೆಂಕಟೇಶ್ವರ ಸ್ವಾಮಿಗೆ ತೋರಿಸಿ ಇಡೋ ಅಂಥ ಸಂದರ್ಭದಲ್ಲಿ ತುಳಸಿ ದಳ ಸಮಯುಕ್ತಂ ಅರಿಶಿಣ ಸಮನ್ವಿತಂ ಶ್ರೀಮನ್ನಾರಾಯಣ ದೇವಾಯ ನಮೋ ನಮಃ ಅಂತ ಒಂದೊಂದು ತುಳಸಿ ಇಡಬೇಕಾದ್ರೂ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು 11 ಬಾರಿ ತುಳಸಿಯ ಒಂದು ದಳಗಳನ್ನು ಇಡಬೇಕಾಗುತ್ತದೆ. ಆ ಒಂದು ಮಂತ್ರವನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ನೀವು ಅದನ್ನು ಬರೆದಿಟ್ಕೊಂಡು ಪ್ರತಿಯೊಂದು ಎಲೆಯನ್ನು ನೀವು ಇಡುವಂಥ ಸಂದರ್ಭದಲ್ಲಿ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಆ ತುಳಸಿ ದಳವನ್ನು ಇಡಬೇಕಾಗುತ್ತದೆ. ಇದು ನಿಮಗೆ ತುಂಬ ವಿಶೇಷವಾಗಿ ನಿಮ್ಮ ಕೋರಿಕೆ ಈಡೇರುವಂಥದ್ದು ತುಂಬ ಸುಲಭವಾದ ಪರಿಹಾರ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ರೀತಿಯಾಗಿ ನೀವು ಅರ್ಚನೆ ಮಾಡೋದ್ರೆ ತುಂಬಾ ಒಳ್ಳೆಯದು. ಏಕಾದಶಿ ದಿವಸ ಮಾಡ್ಬೋದು, ಗುರುವಾರ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಧನುರ್ಮಾಸ ಇರೋದ್ರಿಂದ ನೀವು ಈ ರೀತಿಯಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡಾಗ ನಿಮ್ಮ ಕೋರಿಕೆ ಬೇಗನೆ ಈಡೇರ್ತಾ ಹೋಗುತ್ತದೆ. ಯಾವುದೇ ಒಂದು ಕೋರಿಕೆ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಉದ್ಯೋಗ, ಆರೋಗ್ಯ ಎಲ್ಲದನ್ನು ಕೂಡ ನೀವು ಕೇಳಿಕೊಂಡು ಜೊತೆಲಿ ವಿಷ್ಣು ಲಕ್ಷ್ಮಿ ಅನುಗ್ರಹ ಕೇಳಿಕೊಂಡು ನೀವು ಈ ರೀತಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನೋಡಿ, 11 ತುಳಸಿ ದಳವನ್ನು ನಾನು ಸಂಕಲ್ಪ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ತುಂಬ ಸರಳವಾಗಿ ನಾನು ಪೂಜೆ ವಿಧಾನ ತಿಳಿಸ್ಕೊಡ್ತಾ ಇರೋದ್ರಿಂದ 2 ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಪ್ರಸಾದ ಅಂತ ಬಂದಾಗ ಒಂದು ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಲನ್ನು ಇಷ್ಟೇ ಇಟ್ಟಿರುವಂಥದ್ದು. ಏಕಾದಶಿ ಆಗಿರೋದ್ರಿಂದ ನಾವೇನು ಪ್ರಸಾದ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಷ್ಟರ ಮಟ್ಟಿಗೆ ಹಣ್ಣನ್ನು ಇಷ್ಟರ ಮಟ್ಟಿಗೆ ಮಾತ್ರ ಇಟ್ಟಿರುವಂಥದ್ದು. ಹಾಗೆ ಫೋಟೋದ ಮುಂದೆ ಕುಂಚಮ್ ಇಟ್ಟಿದ್ದೇನೆ. ಇದಿಷ್ಟೇ ಇವತ್ತಿನ ಸಿದ್ಧತೆಗಳು. ಆದರೆ ವಿಶೇಷವಾಗಿ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸರಳವಾದರೂ ಕೂಡ ತುಂಬಾ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಿಮ್ಮ ಕೋರಿಕೆ ಶೀಘ್ರ ಈಡೇರುವಂಥ ರೀತಿಯಲ್ಲಿ ನಾನು ಇವತ್ತು ನಿಮಗೆ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಇದು ವಿಷ್ಣುವಿನ ಪೂಜೆ ಆಗಿರೋದ್ರಿಂದ ಒಂದು ಬೆಳ್ಳಿ ಕಾಯಿನನ್ನು ಕೂಡ ನಾನು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಡ್ತಾ ಇದ್ದೇನೆ. ಇದಿಷ್ಟು ಪೂಜೆಯ ಸಿದ್ಧತೆಗಳು. ನಾವು ಮೊದಲು ಹಳದಿ ಅಕ್ಷತೆಯನ್ನು ಹಾಕಿ ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾನು ಹಳದಿ ವಸ್ತ್ರವನ್ನು ಹಾಕಿದ್ದೇನೆ. ಹಾಗೆ ನೀವು ರಂಗೋಲಿಯನ್ನು ಸಹ ಹಾಕ್ಬೋದು. ರಂಗೋಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. ಶಂಕು ಚಕ್ರ ನಾಮ ಬರೆಯುವಂಥದ್ದು ಪ್ರತಿಯೊಂದು ರೀತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸರಳವಾಗಿ ನೀವು ಪೂಜೆ ಮಾಡ್ಕೋಬೋದು. ನೋಡಿ, ಹಳದಿ ವಸ್ತ್ರವನ್ನು ಹಾಕಿದ್ದೇನೆ. ಹಾಗೆಯೇ ಹಳದಿ ಹೂವಿಂದ ಅಲಂಕಾರ ಮಾಡಿದ್ದೇನೆ. ಹಳದಿ ಹೂವು ಮತ್ತು ತುಳಸಿ ಮಾಲೆಯಿಂದ ನಾನು ಅಲಂಕಾರ ಮಾಡಿದ್ದೇನೆ. ಇಷ್ಟೇ ಇವತ್ತಿನ ಪೂಜೆಯ ವಿಧಾನದಲ್ಲಿ ಮಾಡ್ತಿರುವಂಥದ್ದು. ಹಾಗೆ ಪೂಜೆ ಪ್ರಾರಂಭದಲ್ಲಿ ನಾವು ಒಂದು ಅಷ್ಟೋತ್ತರ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ದೀಪಾರಾಧನೆಯಿಂದ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಹಾಗಾಗಿ ದೀಪವನ್ನು ಹಚ್ಚಿ, ನಾವು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇವೆ, ಸಿದ್ಧತೆ ಮಾಡ್ಕೊಂಡಿದ್ದೇವೆ, ಅದೇ ಒಂದು ದೀಪವನ್ನು ಹಚ್ಚಿಟ್ಟು ನಂತರದಲ್ಲಿ ಸ್ವಾಮಿಗೆ ಒಂದು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರ ಪುಸ್ತಕ ಇತ್ತು ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ವಿಷ್ಣು ಅಷ್ಟೋತ್ತರ ಹೇಳ್ಕೊಂಡು ನೀವು ಒಂದು ಅರ್ಚನೆಯನ್ನು ಮಾಡ್ಕೊಳ್ಳಿ. ಅರಿಶಿಣದಿಂದನೇ ಅರ್ಚನೆ ಮಾಡಬೇಕು. ಅರಿಶಿಣದಿಂದ ವಿಷ್ಣು ಪಾದ ಇರುತ್ತಲ್ಲ, ಆ ಒಂದು ವಿಗ್ರಹದ ಕೆಳಗೆ ನೀವು ಅರಿಶಿಣದಿಂದ ನೀವು ಅರ್ಚನೆ ಮಾಡಿ, ತುಂಬಾ ಒಳ್ಳೆಯದು. ಹಾಗೆಯೇ ಈ ಒಂದು 108 ಬಾರಿ ನಿಮಗೆ ಹೇಳ್ಕೊಂಡ ನಂತರದಲ್ಲಿ ನಿಮಗೆ ಒಂದು ಪಕ್ಷದಲ್ಲಿ ನಿಮಗೆ ಆ ಒಂದು ಸಮಯದಲ್ಲಿ ನಿಮಗೆ ಈಗ ಬೆಳಗಿನ ಸಮಯದಲ್ಲಿ ಪೂಜೆ ಎಲ್ಲ ನಮಗೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯವಾಗುತ್ತೆ. ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಸಮಯ ಆಗದೆ ಹೋದಾಗ ನೀವು ಈ ಒಂದು ನಾನು ಹೇಳುವಂಥ ಒಂದು 12 ನಾಮಗಳು ನೀವು ಹೇಳ್ಕೊಂಡಿದ್ದೆ ಆದಲ್ಲಿ 108 ನಾಮಗಳು ನೀವು ಏನು ಹೇಳ್ಕೊಂಡಿರ್ತೀರೋ ಅಷ್ಟು ನಿಮಗೆ ಫಲ ಸಿಗ್ತಾ ಹೋಗುತ್ತದೆ. ಅದು ಯಾವುದಪ್ಪ ಅಂತಂದರೆ 11 ನಾಮಗಳು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ,
ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ ಅಂತ ಹೇಳಿ ನೀವು ಅರ್ಚನೆಯಲ್ಲಿ ನೀವು ಈ 11 ಬಾರಿ ಹೇಳ್ಕೊಂಡಿದ್ದೇ ಆದಲ್ಲಿ ನಿಮಗೆ ಅಷ್ಟೋತ್ತರ ಮಾಡಿಕೊಂಡಷ್ಟೇ ಫಲ ನಿಮಗೆ ಸಿಗ್ತಾ ಹೋಗುತ್ತದೆ. ಅಷ್ಟೋತ್ತರ ಎಲ್ಲ ಮಾಡಿಕೊಂಡ ನಂತರದಲ್ಲಿ ನೀವು ಆದಷ್ಟು ಏನು ನೀವು ತುಪ್ಪದ ದೀಪವನ್ನು ಹಚ್ಚಿಟ್ಟಿರ್ತೀರೋ ಆ ಒಂದು ದೀಪಕ್ಕೆ 2 ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು. ಅಂದರೆ ನಮಗೆ ಶೀಘ್ರ ಹಣದ ಪರಿಹಾರ ಆಗಬೇಕು ಅಂತಂದರೆ ಈ ರೀತಿಯಾಗಿ ನಾವು ಲವಂಗವನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನಂತರದಲ್ಲಿ ಕಾಯಿಯನ್ನು ನೋಡೋದು, ಮಂಗಳಾರತಿ ಮಾಡಿ, ಇದಿಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಪೂಜೆ ಎಲ್ಲಾದ ನಂತರದಲ್ಲಿ ನೀವು ಅರಿಶಿಣವನ್ನು ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತ ಅದನ್ನು ನೀವು ತೆಗೆದಿಟ್ಕೊಂಡು ಪ್ರತಿನಿತ್ಯವೂ ಕೂಡ ನೀವು ಸ್ನಾನ ಆದ ಮೇಲೆ ದೇವರಿಗೆ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅರಿಶಿಣವನ್ನು ಹಚ್ಕೊಳ್ತಾ ಬನ್ನಿ. ನಿಮ್ಮ ಕಷ್ಟಗಳು ಕೂಡ ನಿಮಗೆ ದಿನಕ್ಕೂ ಕೂಡ ಕಡಿಮೆ ಆಗ್ತಾ ಬರ್ತದೆ. ನೋಡಿ, ವಿಶೇಷವಾಗಿ ನಿಮಗೆ 11 ತುಳಸಿ ಎಲೆಯಿಂದ ಸಂಕಲ್ಪ ಮಾಡ್ಕೊಳ್ಳುವಂಥ ವಿಧಾನ, ಅರಿಶಿಣದಿಂದ ಅರ್ಚನೆ ಮಾಡುವಂಥ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಇದು ಮೊದಲ ಬಾರಿ ತಿಳಿಸ್ಕೊಡ್ತಿರುವಂಥದ್ದು, ತುಂಬ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನೆ. ಸರಳ ಪೂಜಾ ವಿಧಾನ ಆದರೂ ಕೂಡ ತುಂಬಾ ಶೀಘ್ರ ಫಲ ಕೊಡುವಂಥ ಪೂಜಾ ವಿಧಾನವಾಗಿರುತ್ತದೆ. ಎಲ್ಲರೂ ಕೂಡ ಆಚರಣೆ ಮಾಡಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನೀವು ವೈಕುಂಠ ಏಕಾದಶಿನ ಆಚರಣೆ ಮಾಡಿ, ಉಪವಾಸವೂ ಅಷ್ಟೇ ನಿಮ್ಮ ಕೈಲಾದಷ್ಟು ಉಪವಾಸ ಮಾಡಿ, ಆದಷ್ಟು ಆರೋಗ್ಯವಾಗಿರುವಂಥವ್ರು ಸಂಪೂರ್ಣವಾಗಿ ಒಂದು ಉಪವಾಸವಿದ್ದು ನೀವು ಆಚರಣೆ ಮಾಡಿದರೆ ನಿಮಗೆ ನಿಮ್ಮ ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿಯ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ, ಎಲ್ಲರೂ ಕೂಡ ವಿಷ್ಣುವಿನ ಒಂದು ಆಶೀರ್ವಾದ ಸಿಗಲಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.